ವೈದ್ಯಾಧಿಕಾರಿ ನೇಮಕಾತಿಯಲ್ಲಿ ಅಕ್ರಮ ನಡೆದಿರುವಂತಹ ಆರೋಪವನ್ನ ನಾವು ಕೇಳ್ತಾ ಇದ್ದೀವಿ. ಕೆಪಿಎಸ್ಸಿ ಕೇಂದ್ರ ಕಚೇರಿ ಮೇಲೆ ಸಿಐಡಿ ಈಗ ರೇಡ್ ಅನ್ನು ಮಾಡಿದೆ. ಇಡಿ ಎಂಟ್ರಿಯ ಬಳಿಕ ಈಗ ಸಿಐಡಿ ಭರ್ಜರಿ ಕಾರ್ಯಾಚರಣೆಯನ್ನ ನಡೆಸ್ತಾ ಇದೆ. ಪ್ರಕರಣದ ತನಿಖೆಯ ಬೆನ್ನತ್ತಿರುವಂತಹ ಸಿಐಡಿ ಅಧಿಕಾರಿಗಳ ಎಂಟ್ರಿ ಆಗಿದೆ. ತನಿಖಾ ಸಂಬಂಧ ದಾಳಿಯನ್ನ ನಡೆಸಿದ್ದಾರೆ ಸಿಐಡಿ ತಂಡ. ಕೆಪಿಎಸ್ಸಿ ನಡೆಸಿದಂತಹ ಪಶು ವೈದ್ಯಾಧಿಕಾರಿ ಹುದ್ದೆ ನೇಮಕಾತಿಗೆ ಸಂಬಂಧಪಟ್ಟಂತೆ ಅದರಲ್ಲಿ ಅಕ್ರಮ ಆಗಿದೆ. ಈ ಪ್ರಕರಣದ ತನಿಖೆಯನ್ನ ನಡೆಸ್ತಾ ಇತ್ತು. ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ರು, ಒಂದಷ್ಟು ಪರಿಶೀಲನೆಯನ್ನ ಮಾಡಿದ್ರು. ಮತ್ತಷ್ಟು ಈ ಪ್ರಕರಣಕ್ಕೆ ಮತ್ತಷ್ಟು ಟ್ವಿಸ್ಟ್ ಕೊಡುವಂತಹ ಸಾಧ್ಯತೆಗಳು, ಯಾಕಂದ್ರೆ ಸಿಐಡಿ ಅಧಿಕಾರಿಗಳ ಎಂಟ್ರಿ ಆಗಿದೆ. ನೋಡಿ, ಈಗ ಆಲ್ರೆಡಿ 329 ಅಭ್ಯರ್ಥಿಗಳಿಗೆ ಏಕಕಾಲದಲ್ಲಿ ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ. ಇವರೆಲ್ಲರೂ ಕೂಡ ವಿಚಾರಣೆಯನ್ನ ಎದುರಿಸಬೇಕಾಗತ್ತೆ. ಜಾರಿ ನಿರ್ದೇಶನಾಲಯ ಅಂದ್ರೆ ಇಡಿ ವಿಚಾರಣೆ ವೇಳೆ ಕೆಲವರು ನೇಮಕಾತಿ ಅಕ್ರಮದಲ್ಲಿ ಭಾಗಿಯಾಗಿದ್ದೀವಿ ಅಂತ ಹೇಳಿ ತಪ್ಪೊಪ್ಪಿಕೊಂಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇವಾಗ ಸಿಐಡಿ ಅಧಿಕಾರಿಗಳು ತನಿಖೆಯನ್ನ ಮತ್ತಷ್ಟು ಚುರುಕುಗೊಳಿಸ್ತಾ ಇದ್ದಾರೆ. ನೋಟಿಸ್ ಅನ್ನ ಈಗ ಯಾರೆಲ್ಲ ಪಡ್ಕೊಂಡಿದ್ದಾರೆ ಅಂದ್ರೆ 329 ಅಭ್ಯರ್ಥಿಗಳು ಹಿಂದೆ ಖುದ್ದಾಗಿ ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ಸಿಐಡಿ ಅಧಿಕಾರಿಗಳು ಈಗ ಸೂಚನೆಯನ್ನ ಕೊಟ್ಟಿದ್ದಾರಂತೆ. ಈಗ ಆಲ್ರೆಡಿ ಇಡಿ ನಡೆಸಿದಂತಹ ಪ್ರತ್ಯೇಕ ವಿಚಾರಣೆ ಏನಿತ್ತು, ಆ ವೇಳೆ ಲಭ್ಯವಾದಂತಹ ಮಾಹಿತಿಗಳಿರಬಹುದು, ಡಾಕ್ಯುಮೆಂಟ್ಸ್ಗಳಿರಬಹುದು, ಅದರ ಆಧಾರದ ಮೇಲೆ ಈ ಪ್ರಕರಣದ ಅಂದ್ರೆ ಈ ಜಾಲದ ಕುರಿತು ಸಿಐಡಿ ಅಧಿಕಾರಿಗಳು ಆಳವಾಗಿ ತನಿಖೆಗೆ ಇಳಿದಿದ್ದಾರೆ. ಸೊ ಮತ್ತಷ್ಟು ಮಾಹಿತಿಗಳನ್ನ, ಮತ್ತಷ್ಟು ಜಾಲವನ್ನ ಕೆದಕುವಂತಹ ಪ್ರಯತ್ನಕ್ಕೆ ಸಿಐಡಿ ಅಧಿಕಾರಿಗಳು ಮುಂದಾಗಿದ್ದಾರೆ. ಈಗ 329 ಅಭ್ಯರ್ಥಿಗಳು ಅವರಿಗೆ ನೋಟಿಸ್ ಜಾರಿಯಾಗಿದೆ. ಅವರೆಲ್ಲರೂ ಕೂಡ ಇವತ್ತೇ ಹಾಜರಾಗಬೇಕಾಗಿರುವಂತಹ ಸಾಧ್ಯತೆಗಳು ಕೂಡ ದಟ್ಟವಾಗಿದೆ.